ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಇಡ್ಲಿ ಸಾಂಬಾರ್ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸಾಂಬಾರ್ ಮಾಡುವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ ಪಾತ್ರೆನ ತಗೊಂಡು ಅದರಲ್ಲಿ ಸ್ವಲ್ಪ ತೊಗರಿಬೇಳೆ ಹೆಸರುಬೇಳೆನ ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಆನ್ ಮಾಡಿ ಇಡಬೇಕು. ಅದು ನೀರು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಅದಕ್ಕೆ 2 ಟೊಮೆಟೊ 2 ಭಾಗಕ್ಕೆ ಸೀಳಿ ಹಾಕಬೇಕು. ನಂತರ ಒಂದು ಕ್ಯಾರೆಟನ್ನು ಸಿಪ್ಪೆ ತೆರೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು. ಜೊತೆಗೆ ಒಂದು ಈರುಳ್ಳಿ ಕೂಡ ಹಾಕಬೇಕು. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಹೊಡೆಸಬೇಕು. ಇವಾಗ ಇಡ್ಲಿ ಮಾಡಲು ಶುರು ಮಾಡೋಣ. ಮೊದಲಿಗೆ ನೋಡಿ, ನಿನ್ನೆ ರೆಡಿ ಮಾಡಿಟ್ಟಿದ್ದ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ. ಇವಾಗ ಅದನ್ನು ಚೆನ್ನಾಗಿ ಕಲಿಸಬೇಕು. ನಂತರ ನೋಡಿ, ಆಗಲೇ ಕುಕ್ಕರ್ ಕೂಡ ವಿಸಿಲ್ ಬಂತು. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಹಿಟ್ಟು ತೆಗೆದುಕೊಂಡು ಅದಕ್ಕೆ ಉಪ್ಪು ಸೇರಿಸಬೇಕು. ನಂತರ ಇಡ್ಲಿ ಪ್ಲೇಟುಗಳಿಗೆ ಎಣ್ಣೆ ಸವರಬೇಕು. ಒಂದು ಸೌಟಿನಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಪ್ಲೇಟಿಗೆ ಹಾಕಬೇಕು. ಅದು ಉಬ್ಬಿ ಚೆನ್ನಾಗಿ ದೊಡ್ಡದಾಗುತ್ತದೆ. ನಂತರ ಒಂದರ ಮೇಲೆ ಒಂದು ಇಟ್ಟು ಜೋಡಿಸಬೇಕು. ನೆನಪಿರಲಿ, ಹೋಲು ಇರುವ ಜಾಗದಲ್ಲಿ ಮತ್ತೊಂದು ಇಡ್ಲಿ ಬರುವಂತೆ ನೋಡಿಕೊಳ್ಳಬೇಕು. ಈಗ ಇಡ್ಲಿ ಪಾತ್ರೆ ಮುಚ್ಚಳವನ್ನು ಮುಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇವಾಗ ಸಾಂಬಾರು ಮಾಡಲು ಶುರು ಮಾಡೋಣ. ಮೊದಲಿಗೆ ಒಂದು ತಟ್ಟೆಯಲ್ಲಿ ಕೊಬ್ಬರಿ, ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಕರಿಬೇವು ಎಲ್ಲವನ್ನು ರೆಡಿ ಮಾಡಿಕೊಂಡು ಮೊದಲು ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ನಂತರ ಚಕ್ಕೆ, ಲವಂಗ ಎಲ್ಲವನ್ನು ಕುಟ್ಟಿಕೊಳ್ಳಬೇಕು. ನಂತರ ಮಿಕ್ಸಿಗೆ ಹಾಕಿಕೊಂಡ ಕೊಬ್ಬರಿಗೆ ಜೀರಿಗೆ, ಲವಂಗ, ಮೆಣಸು, ಕರಿಬೇವು ಇವೆಲ್ಲವನ್ನು ಸೇರಿಸಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಕರಿಬೇವು ಹಾಕಿ ನಂತರ ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೆ ಕದಡುತ್ತಿರಬೇಕು. ಅದು ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಇವಾಗ ರುಬ್ಬಿಟ್ಟಿದ್ದ ಮಸಾಲೆಯನ್ನು ಆ ಬಾಣಲೆಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಬೇಕು. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಟುಕೊಳ್ಳಬೇಕು. ನಂತರ ಈ ಬಾಣಲೆಗೆ ಉಪ್ಪು, ಅರಿಶಿನ, ಖಾರ, ಸ್ವಲ್ಪ ಹುಣಸೆ ರಸ ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ನಂತರ ಮೊದಲೇ ಬೇಯಿಸಿಟ್ಟ ಬೇಳೆಗೆ ನಾವು ಟೊಮೆಟೊವನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿಕೊಳ್ಳಬೇಕು. ನಂತರ ಟೊಮೆಟೊ ಬೆಂದ ಮೇಲೆ ಸಿಪ್ಪೆ ತಾನಾಗೇ ಬರುತ್ತದೆ. ಅದನ್ನು ತೆಗೆದು ನಂತರ ಈ ಬಾಣಲೆಗೆ ಈ ಬೇಳೆಯನ್ನು ಚೆನ್ನಾಗಿ ಮಸೆದು ಸೌಟಿನಿಂದ ಮಸೆದು ಸೇರಿಸಿಕೊಳ್ಳಬೇಕು ಬಾಣಲೆಗೆ.
ನಂತರ ಬೇಳೆಯನ್ನು ಬಾಣಲೆಗೆ ಹಾಕಬೇಕು. ಇದಕ್ಕೆ ಇವಾಗ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸೇರಿಸಬೇಕು. ನಂತರ ಬೇಳೆ ಇರುವುದರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಇನ್ನೂ ಸ್ವಲ್ಪ ನೀರನ್ನು ಹಾಕಿದರೂ ಪರವಾಗಿಲ್ಲ. ನಂತರ ಸ್ವಲ್ಪ ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಳ್ಳಬೇಕು. ಕೊತ್ತಂಬರಿ ಹಾಕುವುದರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತದೆ. ಈಗ ಚಟ್ನಿ ಒಗ್ಗರಣೆ ಮಾಡಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 1-4 ಒಣಗಿದ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಆ ಮೆಣಸಿನಕಾಯಿಗಳನ್ನು ತೆಗೆದು ಸಾಂಬಾರ್ ಬಾಣಲೆಗೆ ಹಾಕಿಕೊಳ್ಳೋಣ. ಇದರಿಂದ ಸಾಂಬಾರ್ ರುಚಿ ಇನ್ನೂ ಚೆನ್ನಾಗಿ ಬರುತ್ತದೆ. ನಂತರ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು. ಹುಣಸೆ ಹಣ್ಣು ಹಾಕಿರುವುದರಿಂದ ಬೆಲ್ಲ ಹಾಕುವುದು ಅವಶ್ಯಕ. ಇದರಿಂದ ಸಿಹಿ, ಹುಳಿ, ಖಾರ, ಉಪ್ಪು ಎಲ್ಲ ಸೇರಿ ಸಾಂಬಾರ್ ರುಚಿ ಚೆನ್ನಾಗಿ ಬರುತ್ತದೆ. ಇವಾಗ ಚಟ್ನಿಗೆ 2 ಒಣಮೆಣಸಿನಕಾಯಿ, ಸಾಸಿವೆ, ಕರಿಬೇವು ಇವಷ್ಟನ್ನು ಹಾಕಿ ಬಾಡಿಸಿಕೊಂಡು ಸ್ಟವನ್ನು ಬೇಗನೆ ಆಫ್ ಮಾಡಿಕೊಳ್ಳಬೇಕು. ಇವಾಗ ಚಟ್ನಿ ಒಗ್ಗರಣೆ ಆಯಿತು. ಸಾಂಬಾರು ಕೂಡ ಕುದೀತಾ ಇದೆ. ಮನೆಯಲ್ಲಿ ಘಮ ಘಮ ಸುವಾಸನೆ ಬರ್ತಾ ಇದೆ. ಈಗ ಒಂದು ಪ್ಲೇಟನ್ನು ಆ ಸಾಂಬಾರಿಗೆ ಮುಚ್ಚಿಕೊಳ್ಳೋಣ. ಈಗ ನಾವು ಚಟ್ನಿ ಮಾಡಲು ಶುರು ಮಾಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಕೊಬ್ಬರಿಯನ್ನು ಹಾಕಿ ಓಡಿಸಿಕೊಳ್ಳಬೇಕು. ನಂತರ ಕರಿಬೇವು, ಮೆಣಸಿನಕಾಯಿ, ಶೇಂಗಾ ಪುಡಿ, ಪುಟಾಣಿ ಎಲ್ಲವನ್ನು ಹಾಕಿ ನುಣ್ಣದಾಗಿ ರುಬ್ಬಿಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಇನ್ನೊಮ್ಮೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಅದನ್ನು ಒಗ್ಗರಣೆ ಬಾಣಲೆಗೆ ಸೇರಿಸಿಕೊಳ್ಳೋಣ. ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ತಪ್ಪಿದ್ದಲ್ಲಿ ಸಹಕರಿಸಬೇಕು. ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ. ನಾವು ಚಟ್ನಿಗೆ ನಮ್ಮ ಇಷ್ಟದ ಪ್ರಕಾರ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳೋಣ. ಈಗ ಚಟ್ನಿ ರೆಡಿಯಾಗಿದೆ. ಇಡ್ಲಿ ಕೂಡ 10 ನಿಮಿಷ ಬೆಂದು ಮೃದುವಾಗಿ ಬಂದಿದೆ. ಈಗ 2 ಪ್ಲೇಟನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ. ಈಗ ಸರ್ವ್ ಮಾಡೋಣ. ಮೊದಲಿಗೆ ಒಂದು ಪ್ಲೇಟನ್ನು ತೆಗೆದುಕೊಂಡು ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ವೈಟಾಗಿ ಬಂದಿವೆ ಅಂತ, ಮಲ್ಲಿಗೆ ಥರ ಇವೆ. ಈಗ ಒಂದು ಪ್ಲೇಟ್ನಲ್ಲಿ 4 ಇಡ್ಲಿ ಹಾಗೆ ಬಿಸಿ ಬಿಸಿ ಸಾಂಬಾರ್ ನೋಡಿ. ಸಾಂಬಾರ್ ಕೂಡ ಘಮ ಘಮ ವಾಸನೆ ಬರ್ತಾ ಇದೆ. ಸಾಂಬಾರ್ ಇಡ್ಲಿ ರೆಡಿ ಆಯಿತು, ಸಾಂಬಾರ್ ಕೂಡ ರೆಡಿ ಆಯಿತು, ಚಟ್ನಿ ಕೂಡ ರೆಡಿಯಾಗಿದೆ. ಈಗ ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲವನ್ನು ಪ್ಲೇಟಿಗೆ ಹಾಕಿ ರುಚಿ ಹೇಗೆ ಇದೆ ಅಂತ ಕೇಳೋಣವೇ? Super, super, super. Thank you.